ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವನಿ ಅಭಿರುಚಿ ಯೂಟ್ಯೂಬ್ ಚಾನಲ್. ನಾನು ವನಿತಾ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇವತ್ತು ನಾನು ಕ್ಯಾರೆಟ್ ಒಬ್ಬಟ್ಟು ಹಾಗೆ ಅದರಲ್ಲಿ ಕೂಡ ನಾನು ಕ್ಯಾರೆಟ್ ಹಲ್ವಾ ಮತ್ತು ಇನ್ನೊಂದು ಒಳ್ಳೆ ಟಿಪ್ಸ್ ಕೂಡ ಹೇಳಿದ್ದೀನಿ. ನೀವು ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ನಾನು ಕ್ಯಾರೆಟ್ ಒಬ್ಬಟ್ಟು ಮಾಡಿದ್ದೀನಿ ಅಂತ. ತುಂಬ ಟೇಸ್ಟಿಯಾಗಿ ಬಂದಿದೆ, ತುಂಬ ಚೆನ್ನಾಗಿ ಕೂಡ ಹೆಲ್ತಿಯಾಗಿ ಕೂಡ ಇದೆ. ಇದು ಕೂಡ ಹಲ್ವಾ, ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ನೀವು ಪೂರ್ತಿ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ವನಿ ಅಭಿರುಚಿಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ, ಸಿಂಪಲ್ಲಾಗಿ ನಾನು ಮಾಡಿದ್ದೀನಿ, ಹೇಗೆ ಅಂತ ಹೇಳ್ತೀನಿ. ಫಸ್ಟು ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆಯೇ ಚಿರೋಟಿ ರವೆ ನೋಡಿ, ಇದು ಒಂದು ಅರ್ಧ ಕೆ ಜಿಯಷ್ಟು ಮೈದಾ ಹಿಟ್ಟಿಗೆ ಚಿರೋಟಿ ರವೆ ಒಂದು 100 ಗ್ರಾಮ್ ಅಷ್ಟು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗಿ. ಹಾಗೆಯೇ ಅದು ಚಿರೋಟಿ ರವೆ ಯಾಕೆ ಹಾಕೋದು ಅಂದರೆ ಕ್ರಿಸ್ಪಿಯಾಗಿ ಬರುತ್ತೆ ಅಂತ. ಸ್ವಲ್ಪ ಉಪ್ಪು, ಸ್ವಲ್ಪ ಚಿಟಿಕೆ ಅರಿಶಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಹೀಗೆ ನೋಡಿ, ಮಿಕ್ಸ್ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಕಲಿಸ್ಕೋಬೇಕು. ಸುಮಾರು ಚಪಾತಿ ಹಿಟ್ಟು ನಾವು ಮಾಡ್ತೀವಿ ನೋಡಿ, ಆ ಥರ ನಾವು ಹಿಟ್ಟು ಕಲಿಸ್ಕೋಬೇಕು ನೀರು ಹಾಕ್ಕೊಂಡು. ನೋಡಿ ಹೀಗೆ ನೋಡಿ, ಈ ಥರ ಕಲಸಾದ್ಮೇಲೆ ಇದಕ್ಕೆ ನಾವು ಎಣ್ಣೆ ಹಾಕ್ಕೋಬೇಕು. ನೀವು ಯಾವುದು ಆಯಿಲ್ ಯೂಸ್ ಮಾಡ್ತೀರಾ ಅದನ್ನು ಹಾಕ್ಕೊಂಡು ನೋಡಿ ಕಲಿಸ್ಕೊಳ್ಳಿ. ಇದು ಎಣ್ಣೆಯಲ್ಲಿ ನಾವು ಎಷ್ಟು ನೀಟಾಗಿ ನಾದ್ಕೊಂಡು ಅಂದರೆ ಕಲಿಸ್ಕೊಂಡು ನಾವು ನೆನೆಸಿಡ್ತೀವಿ ಅಷ್ಟೇ ಚೆನ್ನಾಗಿ ಹಿಟ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಇದೊಂದು 2 ಗಂಟೆ ಅಷ್ಟು ನಾವು ಈ ಎಣ್ಣೆಯಲ್ಲಿ ನೆನೆಸಿಬಿಟ್ಟು ನಾವು ಹಾಗೆ ಇಡಬೇಕಾಗುತ್ತೆ. ಒಂದು 2 ಗಂಟೆ ನೆನಿಲಿ ಇದು. ಇದಕ್ಕೆ ನಾವು ಹೂರಣ ರೆಡಿ ಮಾಡ್ಕೊಳ್ಳೋಣ. ತೆಂಗಿನಕಾಯಿ ಅರ್ಧ ಭಾಗದಷ್ಟು ನಾನು ತೊಗೊಂಡಿದ್ದೀನಿ. ಓಕೆ, 2 ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ. ಹಾಗೆಯೇ ಕ್ಯಾರೆಟು ಒಂದು 3ರಿಂದ 4 ಪೀಸ್ ತೊಗೊಂಡಿದ್ದೀನಿ, 4. ಓಕೆ, ಈಗ ಈ ಕ್ಯಾರೆಟ್ ಮೇಲೆ ಸಿಪ್ಪೆ ಇರುತ್ತಲ್ವ, ಅದನ್ನೆಲ್ಲ ಕ್ಲೀನಾಗಿ ತೊಳ್ಕೊಂಡು ಆ ಸಿಪ್ಪೆ ತೆಗಿಬೇಕು. ಆಮೇಲೆ ನಾವು ಏನು ಕ್ಯಾರೆಟ್ನ ತುರ್ಕೋಬೇಕಾಗುತ್ತೆ. ನೋಡಿ ಈ ಥರ ಕ್ಯಾರೆಟನ್ನು ಕ್ಲೀನಾಗಿ ತುರ್ಕೊಳ್ಳೋಣ. ಚಿಕ್ಕದಾಗಿ ಕಟ್ ಮಾಡಿದರೂ ಕೂಡ ಆಗುತ್ತೆ. ನಾನು ತುರ್ಕೊತಾ ಇದ್ದೀನಿ. ನೋಡಿ ಹೀಗೆ ದಪ್ಪದಾಗಿ ಬಂದರೆ ಅದನ್ನು ನಾನು ರುಬ್ಬಬೇಕಾಗುತ್ತೆ. ನಾನು ತೋರಿಸ್ತೀನಿ, ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ನೋಡಿ ಹೀಗಾಗಿದೆ. ಈಗ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ತಾ ಇದ್ದೀನಿ. ಫಸ್ಟು ನಾವು ತೆಂಗಿನಕಾಯಿ ಹಾಕ್ಕೊಳ್ಳೋಣ. ಅರ್ಧ ಭಾಗದಷ್ಟು ನಾನು ತೊಗೊಂಡಿದ್ದೆ. ಕೊಬ್ಬರಿ ಆದ್ರೂ ತೊಗೋಬೋದು ನೀವು. ನೋಡಿ ಈಗ ಫಸ್ಟ್ ನಾವು ತೆಂಗಿನಕಾಯಿನ ರುಬ್ಕೊಂಡಿದ್ದಾಗಿದೆ. ಸ್ವಲ್ಪ ದಪ್ಪ ರುಬ್ಕೊಳ್ಳೋಣ. ಹಾಗೆಯೇ ಬೆಲ್ಲ ಇದು 2 ಅಚ್ಚು ಮಾತ್ರ ನಾನು ತೊಗೊಂಡಿದ್ದೆ, ಸಾಕು, ಇಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ಏಲಕ್ಕಿ ಕೂಡ ಮಿಕ್ಸಿಗೆ ಹಾಕ್ಕೊಂಡು ನಾನು ರುಬ್ಕೋತಾ ಇದ್ದೀನಿ. ನೀರು ಹಾಕಬೇಡಿ, ನೀರು ಹಾಕ್ದೇ ಇದನ್ನು ರುಬ್ಕೋಬೇಕು. ನೋಡಿ ಹೀಗೆ ಈ ಥರ ಬಂದಿದೆ. ನೀವು ಇದನ್ನು ಬೆಲ್ಲನ ಪಾಕ ಮಾಡ್ಕೊಂಡು ಕೂಡ ಮಾಡ್ಕೋಬೋದು, ಅಂದರೆ ಅದರಲ್ಲಿ ಕಲ್ಲಿರುತ್ತೆ ಅಂತ ಮಾಡ್ಕೊಳ್ಳೋದು ಪಾಕ. ನಾನು ಚೆನ್ನಾಗಿತ್ತು, ಸೊ ಹಾಗಾಗಿ ಹಾಗೆ ಮಾಡ್ತಾಯಿದ್ದೀನಿ. ಬಿಸಿ ಇರುವ ತವ ಒಲೆ ಮೇಲೆ ಇಟ್ಕೊಂಡು ಅದಕ್ಕೆ ನಾವು ರುಬ್ಬಿರೋ ಅಂಥ ಈ ಒಂದು ಮಿಶ್ರಣ ಕಾಯಿ ಮತ್ತು ಬೆಲ್ಲನ ಹಾಕ್ಕೊಳ್ಳೋಣ. ನೋಡಿ ಚೆನ್ನಾಗಿ ಕುದಿಬೇಕಿದು. ನೋಡಿ ಚೆನ್ನಾಗಿ ಕುದೀತಾ ಇರಲಿ. ನಾವು ಜೊತೆಗೆ ಇನ್ನೊಂದು ಸಲ ನಾವು ಈ ಏನು ಕ್ಯಾರೆಟ್ ಇದೆಯಲ್ಲ ಅದನ್ನು ನಾವೊಂದು ಸ್ವಲ್ಪ ರುಬ್ಕೋಬೇಕಾಗುತ್ತೆ. ಸ್ವಲ್ಪ ದಪ್ಪ ಇದೆಯಲ್ಲ, ಹಾಗಾಗಿ ಸ್ವಲ್ಪ ಒಂದೇ ಸಲ, ಜಾಸ್ತಿ ಬೇಡ, ಒಂದು ಸ್ವಲ್ಪ ದಪ್ಪಕ್ಕೆ ರುಬ್ಕೊಳ್ಳಿ. ನೋಡಿ ಹೀಗೆ ತರಿ ಬಂದರೆ ಚೆನ್ನಾಗಿರುತ್ತೆ. ನೋಡಿ ಹೀಗೆ ಇದರಲ್ಲೂ ಕೂಡ ನಾವು ನೀರು ಹಾಕೋದು ಬೇಡ, ಇದರಲ್ಲೇ ನೀರಿನ ಅಂಶ ಇರುತ್ತೆ. ನೋಡಿ ಈ ಥರ ರುಬ್ಕೊಂಡು ಹಾಕ್ಕೊಳ್ಳಿ. ಹಾಗೆಯೇ ನಾನು ಇನ್ನೊಂದು ಟಿಪ್ಸ್ ನಿಮ್ಗೆ ಹೇಳ್ತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಹುರ್ಕೊಳ್ಳೋಣ. ಅದೇ ಥರ ಇನ್ನು ಸ್ವಲ್ಪ ಏನು ಕ್ಯಾರೆಟ್ ಇತ್ತು ಅದನ್ನು ನಾನು ಕೂಡ ರುಬ್ಕೋತಾ ಇದ್ದೀನಿ. ರುಬ್ಕೊಂಡು ಅದರಲ್ಲಿ ನೋಡಿ ನೀರು ಹಾಕಿರಲಿಲ್ಲ ನಾನು, ಆದ್ರೂ ಅದರಲ್ಲಿ ರಸ ಹೇಗೆ ಬಂದಿದೆ ನೋಡಿ. ಕ್ಯಾರೆಟಿನ ರಸ ಇದು, ಹಾಲು, ಕ್ಯಾರೆಟ್ ಹಾಲು ಅಂತಲೇ ಹೇಳ್ಬೋದು. ಸೊ ಇದನ್ನು ನಾವು ಇವಾಗೆಲ್ಲ ಫೇಮಸ್ ಆಗಿದೆ, ಖುಷ್ಬು ಅವರ ಮುಖಕ್ಕೆ ಒಂದು ಆಯಿಲ್ ರೆಡಿ ಮಾಡ್ತಾರೆ ಕ್ಯಾರೆಟಿಂದು ಅಂತ. ಆ ಥರ ನಾವು ಇದನ್ನು ಈ ಒಂದು ಕ್ಯಾರೆಟು ತುರಿದಿರೋದು ರುಬ್ಬಿಟ್ಟು ಅದರಲ್ಲಿ ರಸ ತೆಗೆದ್ರೆ ನಾವು ಕ್ಯಾರೆಟಿಂದ ಒಂದು ಆಯಿಲ್ ತಯಾರಿಸ್ಬೋದು. ನೋಡಿ, ಅದು ಫೇಸ್ ಪ್ಯಾಕ್ ಅಂದರೆ ಮುಖಕ್ಕೆ ಹಾಕ್ಕೊಳ್ಳೋದಕ್ಕೆ ಅಂತ. ಓಕೆ, ನೋಡಿ ಈ ಥರ ಎಲ್ಲ ರಸ ಬಂದಿದೆ. ಇದರಿಂದ ನಾನು ಮಾಡಿ ತೋರಿಸಿದ್ದೀನಿ ನಿಮಗೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದನ್ನು ತೋರಿಸ್ತೀನಿ. ಓಕೆ, ಈಗ ಕ್ಯಾರೆಟ್ ಹೂರಣ ರೆಡಿಯಾಗಿದೆ. ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಒಂದು 10 ನಿಮಿಷ ಇದನ್ನು ಬಾಡಿಸ್ಕೊಂಡಾಗ ಚೆನ್ನಾಗಾಗುತ್ತೆ. ನೋಡಿ ಆಗಿದೆ. ಇದು ನಾನು ಈಗೊಂದು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಬಿಸಿ ಇರೋದ್ರಿಂದ ತಣ್ಣಗಾಗಬೇಕು. ಹೂರಣ ನಾವು ಏನು ಒಬ್ಬಟ್ಟು ಮಾಡಬೇಕಾದ್ರೆ ತಣ್ಣಗಾಗಬೇಕು. ಅದಕ್ಕೋಸ್ಕರ ಒಂದು ಪ್ಲೇಟಿಗೆ ಹಾಕ್ಕೊಂಡು ತಣ್ಣಗಾಗೋದಕ್ಕೆ ಹಾಕ್ಕೊಳ್ಳೋಣ. ಇವಾಗ ಇದು ಹೂರಣ ರೆಡಿಯಾಗಿದೆ. ಹಾಗೆಯೇ ನಾನು ಇನ್ನು ಸ್ವಲ್ಪ ಹಾಗೆ ಇಟ್ಕೊಂಡು ಬಾಣಲಿಲಿ ತುಪ್ಪ ಹಾಕ್ಕೊತಾ ಇದ್ದೀನಿ. ಯಾಕೆ ಅಂದರೆ ಹಲ್ವಾ ಮಾಡಲಿಕ್ಕೆ ತುಪ್ಪ ಇಂಪಾರ್ಟೆಂಟ್ ಬೇಕಲ್ವಾ. ತುಪ್ಪ ಹಾಗೂ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಇನ್ನೊಂದು 5 ನಿಮಿಷ
ಬಾಡಿಸ್ಕೊಳ್ಳೋಣ. ಸೊ 5 ನಿಮಿಷ ಆಯಿತು. ಅದ್ರ ಜೊತೆ ಇನ್ನೊಂದು 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಅದಕ್ಕೆ ನಾವು ದ್ರಾಕ್ಷಿ, ಗೋಡಂಬಿ, ನಿಮಗೆ ಏನು ಡ್ರೈ ಫ್ರೂಟ್ಸ್ಗಳು ಸಿಕ್ಕುತ್ತೆ ಅದನ್ನೆಲ್ಲ ಹಾಕ್ಕೊಳ್ಳಿ. ಹಲ್ವಾಗೆ ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ಸ್ವಲ್ಪ ಹಾಗೇ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದರಿಂದ ನಾನು ಕ್ಯಾರೆಟ್ ಒಬ್ಬಟ್ಟು, ಕ್ಯಾರೆಟ್ ಹಲ್ವಾ, ಹಾಗೆ ಇನ್ನೊಂದು ಕ್ಯಾರೆಟಿಂದ ಒಂದು ಆಯಿಲ್ ಫೇಸಿಗೆ ಹಾಕ್ಕೊಳ್ಳಲಿಕ್ಕೆ ಹೇಗೆ ಮಾಡೋದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಕ್ಯಾರೆಟ್ ಆಯಿಲ್ ನಾನು ತೋರಿಸ್ತೀನಿ. ಇವಾಗ ನಾನು ಕ್ಯಾರೆಟ್ ಹಲ್ವಾ ನೋಡಿ, ಇದನ್ನು ಒಂದು 5 ನಿಮಿಷ ಹಿಂಗೆ ಬಾಡಿಸ್ಕೊಂಡಾಗ ಚೆನ್ನಾಗಿ ಇದು ಫ್ರೈ ಆಗಬೇಕು. ಇದಾದಮೇಲೆ ಇದೇ ಥರ ಬಿಸಿ ಬಿಸಿಯಾಗಿ ಕೂಡ ಹಲ್ವಾ ತಿನ್ಬೋದು, ರುಚಿಯಾಗಿರುತ್ತೆ. ನೋಡಿ, ತುಂಬ ಟೇಸ್ಟಿಯಾಗಿ ಬಂದಿದೆ ಆ್ಯಕ್ಚುಲಿ ಇದು ಇವಾಗ ಹಲ್ವಾ ರೆಡಿಯಾಗಿದೆ. ಬೇಕಾದರೆ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಇದನ್ನು ಹೀಗೆ ಪ್ರೆಸ್ ಮಾಡ್ಕೊಳ್ಳಿ, ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಇದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿದಾಗ. ಓಕೆ, ಈಗ ತಣ್ಣಗಾಗಿದೆ ಹೂರಣ, ನಾವು ಉಂಡೆ ಕಟ್ಕೊಳ್ಳೋಣ. ಓಕೆ, ಕ್ಯಾರೆಟ್ ಒಬ್ಬಟ್ಟು ತುಂಬ ಹೆಲ್ತಿಯಾದ ಒಂದು ಫುಡ್ ಇದು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಮತ್ತು ನೀವು ಮಾಡಿಕೊಟ್ರು ತುಂಬ ಒಳ್ಳೆಯದು ಮಕ್ಕಳಿಗೆ. ಈಗ ನಾನು ತವ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ನೋಡಿ, ಹಿಟ್ಟು ಈ ಥರ ಸ್ಮೂತಾಗಿ ಬಂದಿದೆ. ಒಂದು ಸುಮಾರು 2 ಅವರ್ಸ್ ನೆಂದಿದೆ. ಇದು ಸ್ಮೂತಾಗಿ ಬರುತ್ತೆ. ನಾನು ರೊಟ್ಟಿ ಮಿಷಿನ್ ಅಂತ ಹೇಳ್ತೀವಲ್ಲ, ಚಪಾತಿ ತಡ್ತೀವಲ್ಲ, ಅದರಲ್ಲೇ ನಾನು ಮಾಡೋದು. ಬೇಗ ಆಗುತ್ತೆ ಅಂತ ನಾನು ಹಾಗೆ ಮಾಡೋದು. ನೋಡಿ, ಈ ಥರ ನೀವು ಬೇಕಿದ್ದರೆ ಈ ಒಂದು ಲಟ್ಟಣಿಗೆಯಿಂದ ಅರಿಯೋ ಅದ್ರ ಮೇಲೆ ನೀವು ಮಾಡ್ಕೊಬೋದು. ಲಟ್ಟಣಿಗೆಲೆ ಲಟ್ಟಿಸ್ಕೋಬೋದು, ಕೈಯಲ್ಲೇ ಮಾಡ್ಬೋದು ಒಬ್ಬಟ್ಟು. ನಾನು ಈಗ ಮಿಷಿನಲ್ಲಿ ಮಾಡ್ತಾಯಿದ್ದೀನಿ. ಈ ಥರ ಹಿಟ್ಟಿಗೆ ಆ ಉಂಡೆನ ನಾವು ಕ್ಯಾರೆಟ್ ಉಂಡೆ ಏನು ಹೂರಣ ಮಾಡಿದ್ವಿ ಅದನ್ನು ತುಂಬಿಸ್ಕೊಂಡು ನೋಡಿ ಈ ಥರ ಫಿಲ್ ಮಾಡಬೇಕು. ಅದ್ರ ಮೇಲೆ ಸಾಮಾನ್ಯವಾಗಿ ಈ ಒಬ್ಬಟ್ಟಿಗೆ ಎಣ್ಣೆ ಜಾಸ್ತಿ ಬೇಕಾಗುತ್ತೆ, ಆಯಿಲ್ ನೀವು ಜಾಸ್ತಿ ಹಾಕ್ಕೊಂಡಷ್ಟು ಚೆನ್ನಾಗಿರುತ್ತೆ. ಈ ಥರ ಮಾಡಿದಾಗ ನೋಡಿ ಹೀಗೆ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಇದು. ಜಾಸ್ತಿ ಫೋರ್ಸಾಗಿ ಪ್ರೆಸ್ ಮಾಡಬೇಡಿ, ಮಿಷಿನ್ನು ನಿಧಾನಕ್ಕೆ ಚೂಚೂರೆ ಮಾಡ್ತಾ ಹೋಗಬೇಕು. ಕೈಯಲ್ಲಿ ತಟ್ಟಿದರೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಕವರ್ ಹಾಕ್ಕೊಂಡು ತಟ್ಟಿ ಚೆನ್ನಾಗಿ ಬರುತ್ತೆ, ಬೇಗ ಆಗುತ್ತೆ ಕೂಡ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಇವಾಗ ನಾವು ತವಾ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈ ಒಂದು ತಟ್ಟಿರೋಂಥ ಒಬ್ಬಟ್ಟನ್ನ ನಾವು ಹಾಕ್ಕೊಳ್ಳೋಣ. ಇದೊಂದು 2 ನಿಮಿಷ ಬೇಯಬೇಕಾಗುತ್ತೆ. ನೋಡಿ, ಇವಾಗ ರೆಡಿ ಆಗ್ತಾ ಇದೆ. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆಯಲ್ಲ, ತುಂಬ ಟೇಸ್ಟಿಯಾಗಿದೆ. ಈ ಒಂದು ಒಬ್ಬಟ್ಟು ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರೆಯಬೇಡಿ. ವನಿ ಅಭಿರುಚಿಗೆ ಲೈಕ್ ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ. ಈ ಒಂದು ಒಬ್ಬಟ್ಟು ಹೇಗೆ ಮಾಡಿದ್ದೀನಿ ಅಂತ ನೀವು ತೋರಿಸ್ಕೊಡಿ. ನೋಡಿ, ಇನ್ನೊಂದು ಕೂಡ ನಾನು ಮಾಡಿದ್ದೆ, ಅದನ್ನು ಕೂಡ ನಾನು ತವ ಮೇಲೆ ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬರ್ತಾಯಿದೆ, ಎಲ್ಲೂ ಹರಿದೋಗ್ತಾ ಇಲ್ಲ. ಹಿಟ್ಟು ಕೂಡ ತುಂಬ ಚೆನ್ನಾಗಿರೋದ್ರಿಂದ ತುಂಬ ಟೇಸ್ಟಿಯಾಗಿ ಕೂಡ ಬಂದಿದೆ ಕ್ಯಾರೆಟ್ ಒಬ್ಬಟ್ಟು. ನೀವು ಮಾಡಿ ಬಿಸಿ ಬಿಸಿಯಾದ ಕ್ಯಾರೆಟ್ ಒಬ್ಬಟ್ಟು ಇವಾಗ ರೆಡಿಯಾಗಿದೆ. ನಿಮಗೆ ಇಷ್ಟ ಆದರೆ ಈ ವಿಡಿಯೋ ವನಿ ಅಭಿರುಚಿಗೆ ಲೈಕ್ ಮಾಡಿ. ಹಾಗೆಯೇ ನೀವು ಕೂಡ ಮಾಡ್ಕೊಳ್ಳಿ, ಮಾಡಿ ನಿಮಗೆ ಹೇಗೆ ಬಂತು ಅಂತ ನನಗೆ ತಿಳಿಸ್ಕೊಡಿ ಕಮೆಂಟಲ್ಲಿ. ಹಾಗೆಯೇ ಬೆಣ್ಣೆ ಅಥವಾ ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬಂದಿದೆ ಬಿಸಿ ಬಿಸಿಯಾದ ಕ್ಯಾರೆಟ್ ಒಬ್ಬಟ್ಟು. ನೋಡಿ, ಒಳಗಡೆ ಸ್ಟಫಿಂಗ್ಸ್ ಅಂದರೆ ಹೂರಣ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಳಗಡೆ ಪೂರಿ ಥರ ಊದ್ಕೊಂಡಿದೆ, ತುಂಬ ಟೇಸ್ಟಿಯಾಗಿ ಬಂದಿದೆ ನೋಡಿ ಅಲ್ವಾ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ನಾನು ಹಲ್ವಾ ಅಂತ ಹೇಳಿದ್ನಲ್ಲ, ಅದು ಕೂಡ ನಾನು ಫ್ರಿಜ್ಜಿಂದ ತೆಗೆದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಹಾಗೆಯೇ ಈ ಒಂದು ಒಬ್ಬಟ್ಟು ನಿಮ್ಗೆ ಇಷ್ಟ ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.